ಬಣ್ಣದ ಉಡಿಯಾಗ ಕಟ್ಟಕೊಂಡು ಬಾ ಇನ್ನೂರ 16 ಪಟ್ಟ ಮಾಡಿದಾರ ಥಾನ ನಿನಗ ಚೆನ್ನಾಗಿ ಊಟಕೊಂಡು ಬಾ ಹುಡುಗಿ 216 ಪಟ್ಟ ಮಾಡಿದಾರ ಥಾನ ನಿನಗ ಚೆನ್ನಾಗಿ ಊಟಕೊಂಡು ಬಾ ಈಗ ಧಾನ್ಯ ಒಳ್ಳಾಗ ಕುಟ್ಟಕೊಂಡು ಬಾ ಸ್ವಕೀಲ ವೈರಿ ಒನಕೀಲ ಹಾಟಕೊಂಡು ಬಾ ರೋಗ ಸಂತಿ ಮಾಡಿ ಬೇವ ಕರಡಿಯಾಗಿ ಭವೇದ ಸುಖಗೊಂಡು ಬಾ ರೋಗ ಸಂತಿ ಮಾಡಿ ಬೇವ ಕರಡಿಯಾಗಿ ಭವೇದ ಸುಖಗೊಂಡು ಬಾ ಅಂದೇವಾಡಿ ನಾಮ ಕೀರ್ತಿ ಬೆಳಕೊಂಡು ಬಾ ಆನಂದ ಊಟ ಮಾಡಿ ಉಳ್ಳಕೊಂಡು ಬಾ ಏ ಬಂದ ಬೆಳಗುದಾಟು ಸ್ಥಾದ ಕೈ ವಿಷಾನ ತುರೈ ಬಿರ್ಲ ಹೇಳಕೊಂಡು ಬಾ ಏನಂದ ಹೋಗ್ರಿ ಹೆಣ್ಮಗಳು ಏನಂತಾಳ ಪಾಪ ಆಕಿನು ಸಭಾ ಸಭೆಗರಿಗೆ ಅಂದ್ರೆ ಪದ ಸಿರವಾಗಿ ಹೇಳ್ತೀನಿ ದೈವ ದೇವರ ತಾಯಿ ತಂದೆ ಹೌದ್ ಹೌದು ಹೇಳ್ತಾರಿಪ್ಪ ಮನೆಯಲ್ಲಿ ದೇವರು ಮರೆತು ಮರಳಿಗೆ ಬಿದ್ದು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಎಲ್ಲಿ ಸಿಗಬಹುದು ಕೇಳತ್ತಾರು ಅದು ಅಲ್ಲದೆ ಮತ್ತೊಂದು ವಿಷಯ ಏನಂತಾಳ ಏನಂತಾರು ಮೊದಲು ನೀವು ಸುರ್ರಿಗೆ ಗಣಪತಿ ಸ್ತುತಿಯನ್ನು ಮಾಡ್ತಿರಲ್ಲ ಶ್ರೀ ಗಣರಾಜ ಯಾಕಂದ್ರಿ ಹೌದ್ ಹೌದು ಶ್ರೀ ಗಣರಾಜ ಯಾಕಂದ್ರಿ ಶ್ರೀ ಗಣರಾಜ ಅಂದ್ರೇನು ಅದು ಹೆಣ್ಣಕ್ಷರ ಅಂತ ತಿಳ್ಕೊಂಡ ಹೆಣ್ಣಕ್ಷರದ ನೀವ್ ಯಾಕೆ ವಾಪರಸಿರಿ ಹಂಗಿಲ್ಲ ನೀನು ಶ್ರೀ ಅದು ಇದ್ರು ಕೂಡ ಅದರ ತೆಳಗೊಂಡ ಗೆರಿಯನ್ನು ಕೊಡ್ತಾರ ಅದನ್ನ ಗಂಡ ಐತಿ ಅದಕ್ಕೆ ಶ್ರೀ ಅಂತ ಹೆಸರು ಬಂದೈತಿ ಹೌದೌದು ಹೌದು ಶ್ರೀ ಅನ್ನೋದು ನಪುಂಸಕಲಿಂಗ ಆಗ್ತದ ಅದಕ್ಕೆ ಹೆಣ್ಣು ಏನಾಗ್ತಿದ್ರಿ ಮತ್ತೆ ಓಂಕಾರ ಮೊದಲು ಸ್ವೀಕಾರ ಮೊದಲು ಅಂತ ಕೇಳ್ತಾರ ಕೇಳತ್ತೇರಿ ಮೊದಲು ಓಂಕಾರದಿಂದ ಈ ಜಗತ್ತೆಲ್ಲ ಓಂಕಾರ ಮುಗುದಿಂದ ಅಟ್ಟು ಎಲ್ಲ ಹುಟ್ಟಿದೈತಿ ಹೌದೌದು 4 ವೇದ 6 ಶಾಸ್ತ್ರ 18 ಪುರಾಣಗಳೆಲ್ಲ ಆ ಪಂಚಮುಖದ ಪರಮಾತ್ಮನಿಂದ ನಿರ್ಮಿತ ಆಗ್ಯಾವ ತಂಗಿ ಇವ್ರಿಗೆ ತಿಳಿದಿಲ್ಲಪ್ಪ ಅದ ನೀ ಪೂರ ಕಾಶಿ ಖಂಡ ಓದಿ ನೋಡು ಮತ್ತು ಮಹಾಜ್ಞಾನಿಗಳಿಗೆ ಕೇಳ ನೋಡು ಇವ್ರು ಕಾಶಿ ಖಂಡ ಹೋದವ್ರು ಅಲ್ಲಿ ಇವ್ರು ಹಾಸಿಗೆ ಖಂಡ ಹೋದಂತ ಕಾಣಿಸ್ತಾರ್ರಿ ಅದಕ್ಕೆ ಹಂಗ್ರಿ ಅನನ್ಯ ಭಾವದಿಂದ ನಿನ್ನ ಗುರುವಿನ ಕೇಳಿದ ಆ ಭೇದ ಗೊತ್ತಾಕೈತಿ ಅಲ್ಲಿವರೆಗೆ ಆಗಂಗಿಲ್ಲ ಹೌದೌದು ಗುರು ಅಂದ್ರೆ ಏನು ಗುರು ಅಂದ್ರೆ ಏನು ಹೂ ಅಂದ್ರೆ ಕತ್ತಲ ರು ಅಂದ್ರೆ ಬೆಳಕ ಸಮಾಧಾನ ಹೇಳ್ರಿ ಆ ಕತ್ತಲನ್ನು ಹೋಗಲಾಡಿಸಿ ಬೆಳಕಿಗೆ ತಂದು ಬಿಡ್ತಕ್ಕಂಥವರೇ ಗುರು ಏನು ಕತ್ತಲನ್ನು ಹೋಗಲಾಡಿಸಿ ಬೆಳಕಿಗೆ ತಂದು ಬಿಡ್ತಕ್ಕಂಥವನೇ ಗುರು ಗುರು ಅಂದ್ರ ಹಂಗ್ರಿ ಅಂದ್ ನೋಡ್ರಪ್ಪ ಅದಕ್ಕೆ ಗುರು ಎಂದು ಭಾವಿಸಿ ನರನೆಂದು ಜರಿದರೆ ಏನು ಗುರು ಎಂದು ಭಾವಿಸಿ ನರನೆಂದು ಜರಿದರೆ ಹರನ ಕೃಪೆ ತಪ್ಪಿ ಭಗವಂತ ಪುಟ್ಟಿ ತಿರುಗೋದು ಸತ್ಯನಿದೆ ಹೀಗಂದ್ರೆ ಏನ್ರಿಪ್ಪ ನೋಡ್ರಿ ಗುರು ಎಂದು ಭಾವಿಸಿದ ಬಗ್ಗೆ ನರನೆಂದು ತಿಳಿಬಾರದು ಗುರು ಅಂದ್ರ ಗುರುನೇ ಹೌದೌದ್ರಿ ಗುರು ಎಂದು ನಂಬಿಲ್ಲ ಮನವೇ ಹಂಬಲ ಸರಿದ್ರು ಬೈರಿ ನಂಬಿಕೆ ಕಾರಣ ಸಾಂಬಾರು ವರ್ಷಕ್ಕೆ ಅಂದಾರಿ ಇವೆಲ್ಲ ಹಾಡಕ್ಕೆ ಬರ್ತಿಲ್ಲ ನಾವೆಲ್ಲ ಎದಕ್ ಬಿಟ್ಟಾರನ್ರಿ ದೇವಿ ನಿನ್ನ ನಂಬಿ ಧನ್ಯಳಾದ ಯಾಕೆ ಬಾಕಿ ದೇವರುಗಳು ನಾನು ದೇವಿನೇ ಅದಾಳಿವಿ ಆಕೆ ಒಬ್ಬಕ್ಕೆ ಶಿಕ್ಷಾಡ್ರಿಗೆ ಬೇರೆ ದೇವ್ರು ಶಿಕ್ಷಿಲ್ಲ ಯಾಕಂದ್ರೆ ಅದಕ್ಕಿಂತ ಸಂಬಂಧಪಟ್ಟಂತ ನಮ್ಮ ಪರಮಾತ್ಮ ಒಬ್ಬ ಏಕಾಕಾರವನ್ನೇ ಆಗಿರ್ತಾನ ಮೊದಲು ಗುರುನ ಅವನೇ ಅದಾನ ಅದಕ್ಕೆ
ಹಣ ಬಿಡಲಾರ್ದೆ ಸಂಧಿಗೆ ತುಂಬಿಕೊಂಡ ಪರಮಾತ್ಮ ಹೌದು ಅವನ ಹೊರತ ಏನೋ ಹಾಗೆ ಇಲ್ಲ ಅಂತ ನಾವು ಹೇಳ್ತೀವಿ. ಹೌದೌದು ಪರಮಾತ್ಮ ಹೊರತು ಏನೇನೋ ಆಗಿಲ್ಲ. ಅವನ ವ್ಯತಿರಿಕ್ತ ಹೊರತಾಗಿ ಒಂದು ದಪ್ಪನ ಕೂಡ ಆಗಿರಂಗಿಲ್ಲ. ಅದಕ್ಕೆ ಮೊದಲ ದೇವರ ನೆನಿ ಹಿಂದಿಂದ ತಾಯಿನ ನೆನೆ ಬರೀ ಶಕ್ತಿ ಅನ್ಕೋತ ಅದ್ರ ಕೆಲಸ ಆಗಂಗಿಲ್ಲ. ಕೆಲಸ ಆಗೋದಿಲ್ರಿಪ್ಪ. ಅದಕ್ಕೆ ಮತ್ತೆ ಮುಂದಿನ ನಮ್ಮ ಗಣಪತಿಗೆ ಮಾಡೋ ಸ್ತುತಿ ಯಾಕೆ ಮಾಡ್ತಾರ? ಯಾಕೆ ಮಾಡ್ತಾರೋ ಕೇಳತ್ತೇನ್ರಿ. ಅದೊಂದು ಬರ್ತೀವಲ್ಲ ಮತ್ತ ಒಂದು ಹಲ್ಲು ಹಲ್ಲು ಮುರಿದ್ರು ಖರೇನೈತಿ ಐತ್ರಿ. ಹೇಳೋ 64 ಕಲೆಕ ಅಧಿಪತಿ ಆದಂತವ ಗಣಪತಿ. ಹೌದು ಮತ್ತು 14 ವಿದ್ಯೆಗಳಿಗೆ ಕೂಡ ಅವನದಿಂದೇ ಆಗ್ಯಾವ. 14 ವಿದ್ಯೆ ಕೂಡ ಅವನಿಂದೇ ಆಗ್ಯಾವ. ಅವನ ಕೃಪಾ ಆಗಿದ್ರೆ ಆ ವಿದ್ಯಾ ಸಾಧನ ಅಕ್ಕವ ಅಲ್ಲಿವರೆಗೆ ಆಗಲ್ಲ ಸಾಧ್ಯ. ಅದಕ್ಕೆ ಮೊದಲು ಗಣಪತಿ ಸ್ತುತಿ ಮಾಡಬೇಕು. ನಾವ್ಯಾಕ 33 ಕೋಟಿ ದೇವತೆಲ್ಲ ಮಾಡ್ಯಾರ 33 ಕೋಟಿ ದೇವತರು ಮಾಡ್ಯಾರ. ನಮ್ಮ ಪರಮಾತ್ಮ ಲಗ್ನದಾಗ ಕೂಡ ಗಣಪತಿ ಪೂಜೆ ಆಗಿದೆ. ಹೇಳೋ ಪರಮಾತ್ಮ ಪಾರ್ವತಿ ಲಗ್ನದಾಗ ಕೂಡ ಗಣಪತಿ ಇದಾನ. ಅದಕ್ಕೆ ನೀ ಹೇಳ್ಬೇಕು ನಮ್ಮ ಪಾರ್ವತಿ ಹೊಂದೇ ಮೈ ಮೇಲೆ ಮಣ್ಣು ತಂಗ ಮಾಡಿರ್ತಾಳ. ಮೈ ಮ್ಯಾಗಿನ ಒಂದರ ಮೈ ಒಳಗಿನ ಒಂದರ ಹಿಂಗ್ ಬೇರೆ ಇರ್ತಾರು. ಎಲ್ರಿ ಒಂದ್ 2 ಕಿಲೋ ಬೇಕಾ ಗಣಪತಿ ಮೂರ್ತಿ? ಅಂದ್ರೆ 8 ದಿವಸ ಶಾಖ ಬಿಟ್ಟಿಳತ್ತಿವ್ರು ಪಾರ್ವತಿ ಅರ್ಥ ಹಿಂಗ ಬರ್ತದ. ಸುಳ್ಳಲ್ಲ. ಯಾಕತ್ತಾನ? ಯಾಕ್ರಿ 21 ಗಣಪತಿ ಅದಾವ. 21 ಗಣಪತಿ ಅದಾವ. ಯಾಕ ಗಣೇಶ ಪುರಾಣ ಓದಿ ನೋಡಿದ್ರೆ ಗೊತ್ತಾಕತಿ. ಏನು ಗಣೇಶ ಪುರಾಣ ಓದಿ ನೋಡ್ರೆ ಗೊತ್ತಾಗ್ತದ. ಅದಕ್ಕಿಂತ ಅಷ್ಟ ವಿನಾಯಕರಂತೆ 8 ಗಣಪತಿ ಬೇರೆ ಏನು ಅಷ್ಟ ವಿನಾಯಕ ಅಂತ ಹೇಳಿ 8 ಗಣಪತಿ ಬೇರೆ ಅದಾವ. ಮತ್ತ ಪಾರ್ವತಿ ಪರಮಾತ್ಮನ ಲಗ್ನ ಆಗುವಾಗ ಅಲ್ಲೊಬ್ಬ ಗಣಪತಿ ಬೇರೆ ಅದಾನ. ಏನು ಮತ್ತು ಪಾರ್ವತಿ ಪರಮೇಶ್ವರ ಲಗ್ನ ಆಗುವಾಗ ಒಬ್ಬ ಗಣಪತಿ ಅದ. ನಾವು ಯಾರಂತೀರಿ? ಇದು ಯಾರ ಹೇಳಿಕೆ ಕೇಳಿಕೆ ಮಾತಲ್ಲ ತಂಗಿ. ಇದು ಗ್ರಂಥ ಲೇಖಿ ಬರ್ದ ಮಾತೈತಿ. ಏನು ಪುರಾಣ ಲೇಖಿ ಬರ್ದ ಮಾತದ. ನಮ್ಮಲ್ಲೆಲ್ಲ ಮಂದಿ ಬಹಳ ಶಾಣ್ಯರ ಅದಾರ. ಒಳ್ಳೆ ಕಲಾವಂತರ ಅದಾರ. ಎಲ್ಲ ಕಲಾ ಬಲ್ಲವ್ರ ಅದಾರ. ಪುರಾಣ ಓದಿದವ್ರ ಅದಾರ. ಪುಸ್ತಕ ತಿರುಗಿ ಹಾಕಿದವ್ರ ಅದಾರ. ಹೌದೌದ್ರಿ. ಅಧ್ಯಾತ್ಮ ಬಲ್ಲವ್ರ ಅದಾರ. ಕರ್ಮ ಕಾಂಡ ತಿಳಿದವ್ರ ಅದಾರ. ಹಾ ಎಲ್ಲ ಬಲ್ಲವ್ರ ಅದಾರ. ನೀವು ಹೆಚ್ಚಿಡು ನಮ್ಮ ಮಂದಿ ಬೇಷ ಬರ್ತೈತಿ. ಯಾಕಂದ್ರೆ ನಿನ್ನೆ ಮ್ಯಾಳಗಳು ಬಂದಿಲ್ಲ. ನನ್ನ ಆಶೆನ ಬಿಟ್ಟಾರ ಅವ್ರು ಇಂದು ಬರ್ತಾರಿಲ್ಲ ಅನ್ನೋದು ಹೇಳಿ. ಇಲ್ಲ ಅದು ನಮ್ಮ ಮೊದಲ ಪಾರ್ಟಿ ಯಾಕಂದ್ರೆ ಎಲ್ಲ ಸಾಕು ನವದಿಗೆ ನಾವು ಶಿಶು ಬಿದ್ದಿದ್ರು ಆಗಲೇ ಕೊಟ್ಟಿರ್ತಾರ. ಕೊಟ್ಟಿದ್ರು ನೀ ನಮ್ ಸಿಗ ಮಾತಲ್ಲ ನಾವಿರ್ತಾನ ಮತ್ತೆ ಇರ್ತಾನ ಬರೀಬೇಕಂದ್ರು 3 ದಿವಸ ಜಾತ್ರೆ ಇದ್ರು ಕೂಡ 1 ದಿವಸ ಬಂದ್ ಮಾಡ್ಕೊಂಡು ಹೋಗಿರ್ತೀವಿ. ನಮಗಾಗಲೇ ಕೊಟ್ಟಾರ ಅವ್ರ. ಅದಕ್ಕೆ ನಮ್ಮ ಪಾರ್ಟಿ ಲಾಸ್ಟ್ ಮಂದಿ ಮಾರಾಯರು ಲಾಸ್ಟ್ 1 ದಿವಸ ಆದ್ರ ಬಂದಾಗ ಪರವಾಗಿಲ್ಲ ಅಲ್ಲೇ ಏನೋ ಆ ಮಹಾದೇವನ ಆಶೀರ್ವಾದ ನಮ್ಮ ಮ್ಯಾಗ ಇರ್ತದ ಅಂತ ಹೇಳಿ ಅದಕ್ಕೆ ಬಂದ್ ಹಿಂದ 1 ದಿವಸ ಕಾರ್ಯಕ್ರಮ ಮಾಡಿ ಕೊಡ್ಬೇಕಾಗ್ಯದ. ಮಾಡ್ಬೇಕಾಗಿದ್ದಿ. ಆ ಪರಮಾತ್ಮನ ಸೇವಾ ಮಾಡ್ಬೇಕಾಗಿದ್ದಿ. ನಮ್ಮ ಬಂಧನ ಪರ್ಯ ಹರಿಸ್ತಕ್ಕಂಥವ ಅವನೇ ಅದಾನ. ಹೌದೌದ್ರಿ. ಯಾರು ದೇವಾದಿ ದೇವ ಮಹಾದೇವ. ದೇವಾನ ದೇವ ಮಹಾದೇವ. ಮಹಾದೇವ ದೊಡ್ಡ ದೇವ್ರವ. ಹೌದೌದ್ರಿಪ್ಪ. ಇಂಥ ಜಾತ್ರೆ ನೀವು ಎಲ್ಲೇ ನೋಡಿದೇನ? ಇವ್ರಿ ಇವ್ರು ನೋಡ್ಯಾರ ದುರ್ಗವಂದ ಧ್ಯಾಮವಂದ 4 ಮಂದಿಗೆ ಆದವ್ರು ಬಂದಿರಪ್ಪ ಅಂದ್ರೆ ಒಂದು ಗತಿ ಇರಂಗಿಲ್ಲ ಒಂದೊಂದು ಜಾತ್ರೆಯಾಗ. ಅವ್ಕೆ ಎಲ್ಲೇನು ಕಳ್ತಾರೆ ಏನೇನು ಮಾಡ್ತಾರೆ. ಊರ ರೊಟ್ಟಿ ಎತ್ತಿ ತಂದು ಬಿಡ್ತಾರ. ಇಲ್ಲಿ ನುಸ್ತಾ ಇಲ್ಲಿ 8 ದಿವಸ ಗಂಟೆ ಎಲ್ಲ ನಮ್ಮ ಕೂಸಿ ಸಹಿತ ಬಿಡಲಾರ ಎಲ್ಲ ತಂದು ಉಣಿಸ್ತಾರಿ. ಎಂತ ಪುಣ್ಯದ ಊರಂತ ಇದು ಮಂಗಳೂರು. ಮಂಗಳೂರು ಅಂದ್ರೆ ಎಂತ ಪುಣ್ಯದ ಊರದರಿ. ಎಲ್ಲಕ್ಕಿಂತ ಹೆಚ್ಚಿನ ಅನ್ನದಾನ ಮಾಡೋದಿಪ್ಪ. ಎಲ್ಲಕ್ಕಿಂತ ಹೆಚ್ಚಿನ ಅನ್ನದಾನ ದೊಡ್ಡದ. ಅದಕ್ಕೆ ವಿಚಾರ ಮಾಡಿ ನುಡಿ ಬಾ ವಿಚಾರ ಮಾಡಿ ಪದ ಆಡ್ತಾರೆ ಜರ ಕುರ್ಸಲ್ಗಳಿಗೆ ಹಿಂದಿನ ಎಲ್ಲಿ ತಂದಿದೆ ಸರಿ ನಿಂದ್ರ ಸಸ್ ಬರತ್ತ ಮಾಯಿ ಕಡೆ ಅವು ತುಂತುನು ಬಿಟ್ಟಿಡಂಗಿಲ್ಲ. ಅದು ಹೂಮತೆ ತುಂತುನು ಸೂರು ಅಮ್ಮ ಕಟ್ಟಂಗ ಗುರು. ನಾವು ಗಣಸ ಮಕ್ಕಳಿದೀವಿ. ನಾವು ಚೀರ್ತೇವೆ ನಿಮಗೆ ಅಕ್ಕಿ ಆಡ್ತಾಳ ಬಿಳಿ ನಾಗರ. ಅವ್ರಿಗೇನು ಗೊತ್ತು ಪಾಪ ನಿನ್ನೆ ಮನೆ ಬಂದಾರ. ನಾವು ಆಡ್ತೇವೆ ಕರಿ. ಹೌದೌದ್ರಿ. ಭಾಳ ಆಗ್ತದ. ಅಕ್ಕಿ ಯಾರು ಫಲ ಆಡ್ತೀನಿ ಗಪ್ ಮಾಡಿ ಕುಂಡಿಸ್ಬೇಡಿ. ಹಂಗೆ ಮಾಡ್ಕೋಬೇಡಿ. ನಾಳಿನ ಜಾತ್ರೆಗೆ ಯಾರನ್ನ ಕರ್ಕೊಂಡು ಹೋಗ್ತಾರೆ? ಯಾರು ಮೊದಲು ತಾಳ ಸೂರ ತಾಳ ಸೂರ್ಯ ಬಂದೈತೆ ಹೋಗೈತೆ ಸಂಜೆ ಮಾಕು ಜಾನ ಅಂತ ಕಬೀರ್ ಏನು ಹಿಂಗ ಹೇಳ್ತಾರಪ್ಪ. ಮೊದಲು ತಾಳ ಸೂರ್ಯ ಮೊದಲು ತಿಳಿಬೇಕು. ತಿಳಿದ ಬಳಕ ಇದು ಗಾನಕಲ ಕನ್ನಡ ಮನೆಯೇ ತಿಳಿದ ಇನ್ನೊಬ್ರು ತಿಳಿಸಿಲ್ಲ. ಇಲ್ಲ ಇಲ್ಲ ಅಂತ ಪುಣ್ಯ ಮಾಡಿ ಹುಟ್ಟಿ ಬರ್ಬೇಕಾಯ್ತಲ್ಲ ಆ ಮೌಸು ಬೇಕು ಬೇಕ್ರಿ. ಇದು
ಯಾವ ಸಾಮವೇದ ಮುಖದಿಂದ ಬಂದಂತ ಗಾನ ಕಲಾವಿದರು. ಸಾಮವೇದ ಮುಖದಿಂದ ಬಂದಂತ ಗಾನ ಕಲಾದ ಮತ್ತ ಯಾರೋ ಭೂಮಿಗೆ ಬಂದ್ರೆ ಯಾರು ನಮಸ್ಕಾರ ಮಾಡಿರುತ್ತೆ ಕೇಳತ್ತೇರಿಪ್ಪ ತಗೊಂಡು ಬರ್ತಾರ ಗದ್ದಲದನ್ನ. ಹಾ ಹಾ ಅಲ್ಲ ನಮಸ್ಕಾರ ಎಷ್ಟದವ? ನಮಸ್ಕಾರ ಎಷ್ಟದವ? ಯಾರಿಗೆ ಎಷ್ಟು ನಮಸ್ಕಾರ ಕೊಡಬೇಕು? ಕೊಡಬೇಕು. ಒಳ್ಳೆಯವರಿಗೆ ಒಂದೇ ನಮಸ್ಕಾರ ಐತಿ. ಏನ್ರಿ ಒಳ್ಳೆಯವರಿಗೆ ಒಂದೇ ನಮಸ್ಕಾರ ಅದ? ನಿಮ್ಮಂತ ಸೋಟ್ರಿಗೆ ಸಾಧ್ಯ ನಮಸ್ಕಾರ ಅದಾವ. ಏನು ಸಾರ್ಥಿ ನಮಸ್ಕಾರ ಅದಾವ? ಈ ನಮಸ್ಕಾರ ಒಂದೇ ಪರಮಾತ್ಮ ಕೊಡ್ತಕ್ಕಂಥ ವಂದನೆ ಬಾಬಾ ಒಂದಿದೆ. ಅದಕ್ಕಂದ್ರೆ ಏಕಲ್ಲಸೆ ಲೋಕೋಯ ಅಂತಂದ ಒಂದು ಶ್ರೇಷ್ಠ ಅದಲ್ಪ ಒಂದು ನಮಸ್ಕಾರ ಇದ್ದದೆ. ಪುರಾಣದಲ್ಲಿ ನೋಡುವ ಮೊಹಮ್ಮದ್ ಪೈಗಂಬರ್ ಧರ್ಮಿಗೆ ಬಂದ ಮೇಲೆ ಏನಾಗಿತ್ತು? ಭೂಮಿಗೆ ನಮಸ್ಕಾರ ಮಾಡ್ಯಾರು. ಹೌದೌದ್ರಿ, ನಮಸ್ಕಾರ ಅಲ್ಲೇ ಹುಟ್ಟೈತಿ. ಅಲ್ಲೇ ಹುಟ್ಟದ. ಈ ದೇವರಿಗೆ ನಾವು ಕಾಲು ಬಿದ್ದೆವು, ಹಾ ಹಾ ಮೂರ್ತಿ ಹೋಗಿ ಅಡ್ಡಾಡ್ತೇವು. ಹೌದ್ರಿ, ಅವ್ರು ಹಂಗೆ ತಿಳ್ಕೊಂಡಿಲ್ಲ. ಹಂಗ್ರಿ ಈ ನಮ್ಮ ಪಶ್ಚಿಮ ದಿಕ್ಕಿಗೆ ನಮ್ಮ ಪರಮಾತ್ಮ ಅದಾನ. ಹಾ ಹಾ ಮತ್ತು ಯಾವ ಬಂದವ ನಮ್ಮ ಎಲ್ಲ ಚಪ್ಪಲ ಧರ್ಮದ ಶಿಷ್ಯರಾಗತ್ತ ನಸರದಿನ ಸಣ್ಣ ಹುಟ್ಟಿದವರೆಲ್ಲ ಈ ಭಾಗದಿಂದ ಹುಟ್ಟ್ಯಾರು. ನಮ್ಮ ಕಾಬಾರು ಈ ಕಡೆ ಐತೆ ಅಂತ ತಿಳ್ಕೊಂಡು ಐದು ಸವಾರಿ ಪಾದಕ್ಕೆ ಇಲ್ಲಿದ್ದಿಂದ ಅವರು ದರ್ಶನಕ್ಕೆ ನಮಸ್ಕಾರ ಮಾಡ್ತಾರೆ. ಹೌದ್ರಿಪ್ಪ, ನಮಸ್ಕಾರ ಅಂದ್ರೆ ಅಂತ್ಯ ಹುಟ್ಟ ನಿನಗೆ ಗೊತ್ತಿಲ್ಲ. ಏನಾಗಿ ಗೊತ್ತಿಲ್ಲ. ಇವ್ರು ಯಾರು ಹೇಳಿಕೆ ಮಾತು ಕೇಳಿ ಮಾತು ಬಂದು ಏನು ತೆಗಿತಾರ? ಯಾವ ನನ್ನ ಕಾಕನ ಸುರುಪಿ ಆದಂತವರು ಎಲ್ಲಪ್ಪ ಮಾಶಾಳ ಇವರು ಕೂಡ ನನ್ನ ಅನುಭವಿಸಿಯನ್ನು ಕೊಂಡು ಅವರ ಮನಸ್ಸಿಗೆ ಅತ್ಯಾನಂದ ಭರಿತರವಾಗಿ 25 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮಹಾದೇವ ಅಟ್ಟೇಶ್ವರ ಕೊಟ್ಟು ಅವರು ಮಾಡುವಂತಹ ಕೆಲಸದಲ್ಲಿ ಆರೋಗ್ಯ ಭೋಗ್ಯ ಭಾಗ ಸಕಲವನ್ನು ಕೊಟ್ಟು ಕಾಪಾಡಿ ನಾನು ಸ್ವೀಕರಿಸುತ್ತೇನೆ. ಯಾವ ನಮ್ಮ ಕಾಕನ ಸುರುಪಿ ಆದಂತವರು ಅಮೀನ್ ಸಾಬ್ ಮುಜಾವರ ಸಾಕಿನ ಮಂಗಳೂರು ಇವರು ಕೂಡ ಏನೋ ನಾನು ಅನುಭವಿಸಿಕೊಂಡು ಅವರ ಮನಸ್ಸಿಗೆ ಅತ್ಯಾನಂದ ಭರಿತರವಾಗಿ ತುಂಬಿದ ಸಮಯದಲ್ಲಿ ಅಮೃತ ಹಸ್ತದಿಂದ ಆಶೀರ್ವಾದ ರೂಪವಾಗಿ 50 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅಲ್ಲ ಪಂಚ ಪರಮೇಶ್ವರ ಅಷ್ಟಾದಶರು ಕೊಟ್ಟು ಕಾಪಾಡಿ ನಾನು ಸ್ವೀಕರಿಸುತ್ತೇನೆ. ನಮ್ಮ ಆತ್ಮೀಯ ಪ್ರಿಯ ಗೆಳೆಯರಾದಂತಹ ನಮ್ಮ ನಿಗಪ್ಪ ಪಾಟೀಲ ಕೋರ್ಶೆಟ್ಟಿ ಇವರು ನಮ್ಮ ಲಂಗೋನಿಗೆ ಅಂತ ಕಲಿಯೋ ಶಾಲೆ ಒಳಗೆ ಒಂದೇ ದಿನ ನಮಗೆ ಗೊತ್ತಿಲ್ಲ. ಒಂದೇ ದಿನ ಒಂದು ಬೇರೇನಿಲ್ಲ ಈ ಮುಪ್ಪಾಗೋತೆ ಬಂದೀವಿ ಅಂತ ಮಹಾನುಭಾವಿಗಳು ಈ ಹಾಡುವಂಥ ವಿಷಯ ಮತ್ತು ನಾನು ಮಾಡ್ತಕ್ಕಂಥ ಸೇವೆಗೆ ಒಪ್ಪಿಕೊಂಡು ಆ ಮಹಾನುಭಾವಿಗಳು 201 ರೂಪಾಯಿ ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಯಾವ ನಮ್ಮ ಮಹಾದೇವರು ಸದರ್ಕಾಲ ಅವ್ರು ದುಡಿದು ನೋಡ್ಬೇಕಾದ್ರೆ ಎಷ್ಟೋ ಪಗಾರ ಕೊಟ್ಟು ಇಷ್ಟು ಯಾರು ದುಡಿಯಂಗಿಲ್ಲ. ಅವ್ರು ಆ ಜನ್ಮದ ಪುಣ್ಯ ಇರಬೇಕು. ಆ ಜನ್ಮದ ಪುಣ್ಯ ಅಂತ ತಿಳ್ಕೊಂಡು ಅವರು ಏನು ಪೂಜೆ ಮಾಡ್ತಾರೆ, ಎಷ್ಟು ದುಡ್ಡಿದ್ದಾರೆ, ಅವ್ರು ಕಷ್ಟಪಟ್ಟು ನೋಡ್ಬೇಕಾದ್ರೆ ನಾವು ಹಿಂದೆ ಮರಣ ಮಾಡ್ತೀವಿ. ಎಲ್ಲ ಮಹಾನುಭಾವಿಗಳು 201 ರೂಪಾಯಿ ಕೊಟ್ಟಿದ್ದಕ್ಕೆ ಅವರಿಗೆ ಆ ಪರಮಾತ್ಮನು ಮತ್ತು ನಮ್ಮ ಮಹಾದೇವನು ಐರಾಣಿಗೆ ಹೋಗುವಾಗ ಕೊಟ್ಟು ಕಾಪಾಡ. ಅದೇ ಪ್ರಕಾರವಾಗಿ ನಮ್ಮ ಕತ್ತೆಸಾದ ಗುರು ಎಂದು ಭಾವಿಸುತ್ತೇವೆ. ಆ ಕತ್ತೆಸಾದ ಇವರು ಕೂಡ 101 ರೂಪಾಯಿ ಕೊಟ್ಟಿದ್ದಕ್ಕೆ ಅವರಿಗೆ ಆ ಪರಮಾತ್ಮ ಕೊಟ್ಟು ಕಾಪಾಡಿ. ಅದೇ ಪ್ರಕಾರವಾಗಿ ಯಾವ ಹಿರಿಯರಾದಂತರು ವಸಂತ ಸುರೇಶ್ ಇವರು ಆದ್ರೂ ಕೂಡ ನಮ್ಮ ಅನುಭವಿಸಿಕೊಂಡು 21 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆ ಮಹಾದೇವ ಅಷ್ಟೈಶ್ವರ್ಯ ಭೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನಾನು ಸ್ವೀಕರಿಸುತ್ತೇನೆ. ಅದೇ ಪ್ರಕಾರವಾಗಿ ನನ್ನ ತಮ್ಮನಾದಂಥ ಶಿವಶಂಕರ ಜಮಾದಾರ ಸರ್ಪಂಚರು ಇವರು ಆದರೂ ಕೂಡ ಈ ಹಾಡಿರುವಂಥ ವಿಷಯ ಕೇಳಿಕೊಂಡು ಈ ಅಣ್ಣನಿಗೆ ನಮ್ದೊಂದು 100 ರೂಪಾಯಿ ಹೋಗಿ ಮುಟ್ಟನ್ನು ಅರ್ಥ ಮಾಡಿಕೊಂಡು ಆ ಮಹಾನುಭಾವಿಗಳು ಆಶೀರ್ವಾದ ರೂಪವಾಗಿ ತನ್ನ ಅಣ್ಣನ ಪದಕ್ಕೆ 101 ರೂಪಾಯಿ ಕೊಟ್ಟಿದ್ದಕ್ಕೆ ಅವರಿಗೆ ಆ ಪರಮಾತ್ಮನು ಐರಾಣಿಗೆ ಹೋಗೋ ಭಾಗ ಕೊಟ್ಟು ಕಾಪಾಡಿ ಬರಬೇಕು. ಸರಿ ಕರು ಸಗುಣರು ಪದವರು ಸಭಾದಲ್ಲಿ ತಾಯಿ ಇಲ್ಲ ತಂದಿನೇ ಹೌದು ಹೌದು ಸಭಾದಲ್ಲಿ ತಾಯಿ ಇಲ್ಲ ತಂದಿನೇ ಹೌದು. ಏ
ದೇವ್ರ್ಯಾದ ಹೊರಗಿನ ದೇವ್ರ್ಯಾದ ನೀ ಹುಡುಕೋ ದೇವರಿನ ಮನೆಯಲ್ಲಿ ದೇವ್ರ್ಯಾದ ಹೊರಗಿನ ದೇವ್ರ್ಯಾದ ನೀ ಹುಡುಕೋ ದೇವರಿನ ಸಕಾಮ ನಿಷ್ಕಾಮ ಭಕ್ತಿ ಎರಡರಲ್ಲಿ ಕೊಡುಗೆ ನಿಷ್ಕಾಮ ಭಕ್ತರಿಗೆ ನಿಜ ದ್ರವ್ಯ ಹೌದು ನಿಷ್ಕಾಮ ಭಕ್ತರಿಗೆ ನಿಜ ದ್ರವ್ಯ ಸಕಾಮ ಭಕ್ತರಿಗೆ ಫಲ ಸಿಗತಾರ ಅವನ ರೂಪ ಸೇವದಿಲ್ಲ ಸಕಾಮ ಭಕ್ತರಿಗೆ ಫಲ ಸಿಗತಾರ ಅವನ ರೂಪ ಸೇವದಿಲ್ಲ ಅನುನ್ನಕ್ಕಿಂತಲೂ ಅತ್ಯಂತ ಭಾವಕ್ಕೆ ಒಲಿತಾನ ಶಿವ ಮೆಚ್ಚಿ ಕರ್ತವ್ಯ ಹೌದು ಒಲಿತಾನ ಶಿವ ಮೆಚ್ಚಿ ಕರ್ತವ್ಯ ನಾನು ನೀನು ಎಂಬು ಭ್ರಾಂತಿ ಸುಳ್ಳ ಕವಿಗಳ ರಚಸಿರ ನಾನು ನೀನು ಎಂಬು ಭ್ರಾಂತಿ ಸುಳ್ಳ ಕವಿಗಳ ರಚಸಿರ ನಾನು ಎಂಬು ವಿಚಾರ ಮಾಡುವುದಾಗ ಗುರು ಪಾದಕ ಶರಣಾಗಬೇಕ ಗುರು ಪಾದಕ ಶರಣಾಗಬೇಕ ಗುರುವೀಣ ಯೋಗ ಕ್ಷೇಮ ಸ್ಥಿತಿ ಗತಿಯ ಗುರು ಸೇವೆ ಮಾಡಿ ಬೆಳಿಬೇಕ ಹುಡುಗಿ ಗುರು ಸೇವೆ ಮಾಡಿ ಬೆಳಿಬೇಕ ಹಾಗೆ ತನ್ನಂತೆ ಪರರೆಂದು ಭಾವಿಸಿ ನಡೆಯುವುದು ಏನು ಹೇಳ್ತಾರೆ ಕವಿಗಳು ತನ್ನಂತೆ ಪರರೆಂದು ಭಾವಿಸಿ ನಡೆಯುವುದು ಕೋಟಿಗೊಬ್ಬನಿಗೆ ಬರ್ಬೋದು ಅಂತಾರಿಪ ಮತ್ತೇನಂತಾರು ಅನಂತ ಜನ್ಮದ ಪುಣ್ಯ ಬೇಕಂತ ಹೌದ್ರಲ್ಲ ಯಾಕ ಪುಣ್ಯ ಇದ್ರೆ ಜನ್ಮಕ್ಕೆ ಸುಖ ಕೊಡ್ತದಿಲ್ಲ ಸುಖ ಕೊಡ್ತದ ಅದಕ್ಕೆ ತುಕಾರಾಮ್ ಮಹಾರಾಜರು ಅಂತಾರ ತುಕಾರಾಮ್ ಮಹಾರಾಜರು ಏನಂತಾರ್ರಿ ಬಹುತ ಸುಕೃತಾಚಿ ಜೋಡಿ ಮನುನಿ ಬಿಟ್ಟರಿ ಏನು ಬಹುತ ಸುಕೃತಾಚಿ ಜೋಡಿ ಮನುನಿ ಬಿಟ್ಟರಿ ಅನಂತ ಜನ್ಮದ ಪುಣ್ಯ ಇದ್ರೆ ಈ ಮಾನವ ಜನ್ಮಕ್ಕೆ ಬಂದು ಸುಖ ಪಡಿತಾ ಇದ್ದೇನೆ ಇಲ್ಲ ಇಲ್ಲ ಇಲ್ರಿ ಮುಕ್ತಿನಿಲ್ಲ ಏನಿಲ್ಲ ಬಂದಾರ್ಲಿ ಹನುಮಗಳ ಏನು ಗಂಟು ಕಟ್ಕೊಂಡು ಬಂದ ಅವ್ರ ಗಂಟೆ ಅವ್ರ ಗಂಟೆ ಅವ್ರಂತಲೇ ಏ ತನ್ನಂತೆ ಪರರೆಂದು ಭಾವಿಸಿ ನಡೆಯುವದ ಹುಡುಗಿ ಕೋಟಿ ಗೊಬ್ಬನಿಗೆ ಬರಬಹುದು ಹೌದು ಕೋಟಿ ಗೊಬ್ಬನಿಗೆ
ಭಾವಕ್ಕೆ ಸೋತೆ ಏ ಜಗದ ಜಂಜಾಟ ಇದು ಹುಚ್ಚಕಾಯಿಲೆ ಹೌದು ಜಗದ ಜಂಜಾಟ ಇದು ಹುಚ್ಚಕಾಯಿಲೆ ಏ ಜನನ ಮರಣದ ಜಾಳಿ ಸೋತ್ಯಾರ ಜೀವ ಭಾವಕ್ಕೆ ಏ ಜನನ ಮರಣದ ಜಾಳಿ ಸೋತ್ಯಾರ ಜೀವ ಭಾವದ ಮೇಲೆ ಶಮದ ಮಾದಿ ಶರ ಸಂಪತ್ತ ಕ್ಷಣೆಯೋ ಸಚ್ಚಿತಾನಂದ ನನ್ನ ಪಾಯಿಲೆ ಹೌದು ಸಚ್ಚಿತಾನಂದ ನನ್ನ ಪಾಯಿಲೆ ಏ ಮುಸರಿ ಮೇಲೆ ನನ್ನ ಕೂಡ್ತದ ಹುಡುಗಿ ಬೆಂಕಿ ಮೇಲೆ ನನ್ನ ಮುಸರಿ ಮೇಲೆ ನನ್ನ ಕೂಡ್ತದ ಹುಡುಗಿ ಬೆಂಕಿ ಮೇಲೆ